ಕಾಲವನ್ನು ನೋಡುತ್ತಲೇ ಕಾಲಗಳೆದರು ಲೋಕಪಾಲಕರು ಎಲ್ಲ.
ದರ್ಶಕಮಣಿಗಳ ಹಿರಣ್ಯಕಶಿಪವೇ ನಮಃ. ಏನ್ ಕಷಾಯ ಮಾಡ್ತಿದ್ದೀರೇನ್ರ? ಈಗ ಎಲ್ಲಾರು ಸುಮ್ಮನಿರ್ಬೇಕು. ಪ್ರಹ್ಲಾದರೊಬ್ಬನಿಗೆ ಹೇಳ್ಕೊಡ್ತೀವಿ, ಆಯ್ತಾ? ಕಂದ ಪ್ರಹ್ಲಾದ ಹೇಳಪ್ಪ. ಆಯ್ತು ಗುರುಗಳೇ. ಹಿರಣ್ಯಕಶಿಪವೇ ನಮಃ. ನಾರಾಯಣಾಯ ನಮಃ. ಬೇಡಪ್ಪ, ಹೇಳ್ಬಾರ್ದು. ಆಯ್ತು ಗುರುಗಳೇ. ಹಿರಣ್ಯಕಶಿಪವೇ ನಮಃ. ನಾರಾಯಣಾಯ ನಮಃ. ಬಾಯಲ್ಲಿ ಮತ್ತೆ ಗುರುಭಕ್ತಿ, ಕೃತಿಯಲ್ಲಿ ಬೇಡವೆ? ಕಂದ ಪ್ರಹ್ಲಾದ, 3 ಲೋಕಗಳು ನಿಮ್ಮ ಅಪ್ಪನೇ ಅಧಿಪತಿ, ಹೌದಾ? ಹೌದು. ನಿಮ್ಮ ಅಪ್ಪನನ್ನು ಮೀರಿಸಿದ ವೀರ ಯಾರೂ ಇಲ್ಲ, ಹೌದಾ? ಹೌದು. ಈಗ ಎಲ್ಲರಿಗೂ ಒಟ್ಟಿಗೆ ಹೇಳ್ಕೊಡ್ತೀನಿ, ಹೇಳ್ಬೇಕಾಯ್ತಾ? ಹಿರಣ್ಯಕಶಿಪವೇ ನಮಃ. ನಾವು ಹೇಳ್ಕೊಟ್ಟಿದ್ದೇನು, ನೀವೆಲ್ಲರೂ ಹೇಳ್ತಿರೋದೇನು? ನೀವೇ ಹೇಳಿದ್ರಲ್ಲ ಗುರುಗಳೇ, ಪ್ರಹ್ಲಾದ ಹೇಳ್ದಾಗ ಹೇಳ್ಬೇಕು ಅಂತ, ಅದಕ್ಕೆ ಹೇಳಿದ್ವಿ. ಏನೋ ಪ್ರಹ್ಲಾದ, ನೀನ್ ಕೆಡೋದಲ್ಲಿ ಎಲ್ಲಾರನ್ನೂ ಕೆಡಿಸ್ಬಿಟ್ಟಿಯಲ್ಲೋ. ಗುರುಪುತ್ರರೇ, ರಾಜಾಜ್ಞೆಯಾಗಿದೆ. ಪ್ರಹ್ಲಾದನ ಜೊತೆಗೆ ನೀವು ಅರಮನೆಗೆ ಬರಬೇಕಂತೆ. ಕಾಪಾಡೋ ಪ್ರಹ್ಲಾದ. ಕಾಪಾಡಲು ನಾನ್ಯಾರು? ಶ್ರೀಹರಿಯನ್ನು ಪ್ರಾರ್ಥಿಸು. ಏನೋ ಗ್ರಹಚಾರ. ಒಂದಾನೊಂದು ದಿನ ತಂದೆ ಹಿರಣ್ಯಕ ದೈತ್ಯ ಕಂದ ಪ್ರಹ್ಲಾದನ ಮುಂದಕ್ಕೆ ಕರೆದು ಬಹು ಚಂದಾಗಿ ಕುಡಿಯಲಿ ಮೇಲೆ ಕೂಡಿಸಿಕೊಂಡು ಮಂದಹಾಸದಿ ನಗುತ್ತ ಅಂದನೀಗೆ. ಕಂದಯ್ಯ ನೀನೆನ್ನ ಮುಂದೇಳು, ಇಷ್ಟು ದಿನ ಚಂದಾಗಿ ಬರೆದು ಮುಂದೆ ಓದಿದ್ದು ಒಂದು ಬಿಡದಲೇ ಹೀಗೆ ಅಂತ ಮಾತಿಗೆ ಮತ್ತೆ ಕಂದ ಪ್ರಹ್ಲಾದ ಹೀಗೆಂದನಾಗ. ಗುರುಕುಲದಲ್ಲಿ ಏನು ಕಲ್ತಿ ಹೇಳಬಲ್ಲೆಯ? ಬರೆಯಲಿಲ್ಲವೋ ಓದಲಿಲ್ಲವೋ? ಅಯ್ಯ, ನಾನು ಬರೆಯಲು
ಒಳಗೆ ಸಿಟ್ಟಿನಲ್ಲಿ ಮಿಡುಕು ತೊಲೆ ಮನದಲ್ಲಿ ಒಡಕುಟ್ಟಿ ಮಗನಲ್ಲಿ ದೃಢವಾಗಿ ಇರುವಂತ ಕಡು ಸ್ನೇಹ ಪಾಶವನು ಕಡು ದ್ವೇಷ ಖಡ್ಗದಲೆ ಕಡಿದು ಭೃತ್ಯರುಗಳಿಗೆ ನುಡಿದ ನೀ ಪರಿಯ. ಹೀಗೆಂದು ವೃತ್ತರನೆಲ್ಲ ಕರೆಸಿದ ಮತ್ತು ಆಗೆಲ್ಲ ಮಂದಿಗಳನ್ನ ನೆರೆಸಿದ. ಹೀಗೆಂದು ವೃತ್ಯರನೆಲ್ಲ ಕರೆಸಿದ ಮತ್ತು ಆಗೆಲ್ಲ ಮಂದಿಗಳನ್ನ ನೆರೆಸಿದ. ಖಡ್ಗದಿಂದ ಪ್ರಹ್ಲಾದನ್ನ ಕಡಿಸಿದ ಹರಿ, ಖಡ್ಗ ಮುರಿದು ಅವನ ಬಿಡಿಸಿದ. ಆನೆಯ ಕಾಲಿಗೆ ಕಟ್ಟಿ ಎಳೆಸಿದ ಅವನ, ದೀನನಾಥ ಹರಿ ಬಂದು ಉಳಿಸಿದ. ಸರ್ಪ ಹಿಂಡು ತರಿಸಿ ಅವನ ಕಡಿಸಿದ, ಸರ್ಪ ಹಿಂಡು ತರಿಸಿ ಅವನ ಕಡಿಸಿದ ಮತ್ತು ಸರ್ಪಾಶಯನ ಭಯವ ಬಿಡಿಸಿದ. ಬೆಟ್ಟದ ಮೇಲಿಂದ ಕೆಳಗೆ ನೂಕಿದ ಅವನ, ಗಟ್ಟಿಯಾಗಿ ಹಿಡಿದು ಹರಿ ಸಾಕಿದ. ವಾರಿದಿಯೊಳಗಾಕಿ ಘೋರಿಸಿದ, ವಾರಿದಿಯೊಳಗಾಕಿ ಘೋರಿಸಿದ ಅವನ, ವಾರಿದಿ ಶಯನತ ಉಳಿಸಿದ. ಅಗ್ನಿಯೊಳಗೆ ಹಾಕಿ ಸುಡಿಸಿದ, ಅಗ್ನಿಯೊಳಗೆ ಹಾಕಿ ಸುಡಿಸಿದ ಅವಗೆ, ಅಗ್ನಿ ಶೀತಾಗಿ ಸೌಖ್ಯ ಪಡಿಸಿದ. ನಾನಾ ರೀತಿಯಿಂದಲವನ ಅನುಸರಿಸಿದ, ಅಚ್ಯುತಾನಂದ ದೃಶನು ಸುರಿಸಿದ, ಸೌಖ್ಯ ಸುರಿಸಿದ, ಸೌಖ್ಯ ಸುರಿಸಿದ. ಪ್ರಹ್ಲಾದ ಪ್ರಹ್ಲಾದ, ಹುಡುಗಳಿನ್ನೂ ಬಂದಿಲ್ಲ, ಆಟಾಡೋಣ ಬಾ.